ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ, ವೆಜ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ವೆಜ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಸ್ಯಾಂಡ್ವಿಚ್ನ ನಾನು ಪ್ರೆಸ್ಟೇಜ್ ಅವರ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸ್ಯಾಂಡ್ವಿಚ್ ಮಾಡೋವಂಥ ಬ್ರೆಡ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪುದೀನ ಚಟ್ನಿ ಮಾಡಲಿಕ್ಕೆ ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ತರಕಾರಿ ಒಂದು ಕ್ಯಾರೆಟು, ಸೌತೆಕಾಯಿ, ಕ್ಯಾಪ್ಸಿಕಮು, ಎಲೆಕೋಸನ್ನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನು ಕೂಡ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಚೀಸ್ನ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಮಯೋನೀಸ್ ತೊಗೊಳ್ತಾ ಇದ್ದೀನಿ. ಮಯೋನೀಸ್ ಕೂಡ ತೊಗೊಂಡಿದ್ದೀನಿ ಮತ್ತು ಒರೆಗನೋ ಕೂಡ ತೊಗೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ಗಳು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಬೇಕು. ಫಸ್ಟು ನಾನು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದಿಡಿ ಕೊತ್ತಂಬರಿ, ಒಂದಿಡಿ ಪುದೀನ, 2 ಹಸಿಮೆಣ್ಸಿನ್ಕಾಯಿ. ನಿಮಗೆ ಪುದೀನ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಪುದೀನ ಜಾಸ್ತಿ ಇದ್ರೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಸ್ಟಫಿಂಗ್ಸ್ ಕೂಡ ಉಪ್ಪು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 1/2 ಸ್ಪೂನು ಬೇಡ, ಅದಕ್ಕೂ ಕಡಿಮೆ ಹಾಕ್ಕೊಂಡು ಇದಕ್ಕೆ ನಾನೇನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೆಗೆದಿಟ್ಕೊಂಡಿದ್ದೀನಲ್ಲ 1/2 ಸ್ಪೂನು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಬೇಕು ರುಬ್ಕೊಳ್ಳಿಕ್ಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೇಕಾದ್ರೆ ನಾವು ಬ್ರೆಡ್ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಕೊತ್ತಂಬರಿ ಎಲ್ಲ ಹಾಗೆ ಕಾಣಿಸ್ಬಾರ್ದು. ಸೊ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಏನಂದರೆ ನಮಗೆ ಬ್ರೆಡ್ಡಿಗೆ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ. ಸೊ ಅದಕ್ಕೆ ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಗ್ರೀನ್ ಚಟ್ನಿ ರೆಡಿ ಆಗಿದೆ. ನೋಡಿ ಕಲ್ಲರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಈ ಥರ ಸೊಪ್ಪು ಜಾಸ್ತಿ ಹಾಕೋದಷ್ಟು ಕಲರ್ ಚೆನ್ನಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಾಗಿದೆ. ನೀವೇ ನೋಡ್ತಾ ಇರ್ಬೋದು. ನಮಗೆ ಈ ಥರ ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ, ಆ ಥರ ತೊಗೊಂಡಿದ್ದೀನಿ. ನೆಕ್ಸ್ಟು ಕಟ್ ಮಾಡಿರೋಂಥ ಒಂದು ಚಿಕ್ಕ ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ತರಕಾರಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಒಂದು ಬೌಲಷ್ಟು ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ನೆಕ್ಸ್ಟು ಮಯೋನೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಯೋನೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ಯಾಂಡ್ವಿಚ್ಗೆ. ಸೊ ಮಯೋನೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಾಟ್ ಮಸಾಲ ತೆಗೆದಿಟ್ಟಿರೋಂಥ ಒಂದು 1/2 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸು. ನೆಕ್ಸ್ಟು 1/2 ಸ್ಪೂನಷ್ಟು ಒರೆಗನೋ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ನಾವೇನೇನು ಐಟಮ್ ತೊಗೊಂಡಿರೋದಕ್ಕೆಲ್ಲದಕ್ಕೂ ಮಯೋನೀಸ್ ಎಲ್ಲ ಸ್ಪ್ರೆಡ್ ಆಗಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ಜಾಸ್ತಿ ಉಪ್ಪು ಹಾಕ್ಕೋಬೇಡಿ, ಬಿಕಾಸ್ ನಾವು ಗ್ರೀನ್ ಚಟ್ನಿಗೂ ಕೂಡ ಉಪ್ಪು ಹಾಕಿದ್ದೀವಿ. ಸೊ ಅದಕ್ಕೆ ಉಪ್ಪು ನೋಡಿಕೊಂಡು ಕಡಿಮೆ ಹಾಕಿ, ಒಂದು 1/2 ಸ್ಪೂನು ಅಷ್ಟು ಹಾಕಿ, ಇಲ್ಲಾಂದರೆ ಅದಕ್ಕಿಂತ ಒಂಚೂರು ಕಡಿಮೆ ಹಾಕಿದ್ರೂ ಪರವಾಗಿಲ್ಲ. ಉಪ್ಪು ಜಾಸ್ತಿ ಅದು ತಿನ್ನೋಕ್ಕಾಗಲ್ಲ, ಆದಷ್ಟು ಉಪ್ಪು ಕಡಿಮೆನೇ ಇರಲಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಡ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಈಗ ನಾನು ಸ್ಯಾಂಡ್ವಿಚ್ ಮೇಕರ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಒಂದು 2 ಸೆಕೆಂಡಷ್ಟು ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಪ್ರೀ ಹೀಟ್ ಆದಮೇಲೆ ನಾವು ರೆಡಿ ಆದಂಥ ಸ್ಟಫಿಂಗ್ನ ನಾನು ಈಗ ಬ್ರೆಡ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವೇನು ಅಪ್ಲೈ ಮಾಡಬೇಕಂದ್ರೆ ಬಟರ್ ಹಾಕಿ ಅಪ್ಲೈ ಮಾಡಬೇಕು. ಫಸ್ಟು ಬಟರ್ನ ನೀಟಾಗಿ ಬ್ರೆಡ್ಗೆ ಸ್ಪ್ರೆಡ್ ಮಾಡಿ, ಆಮೇಲೆ ಗ್ರೀನ್ ಚಟ್ನಿನ ನೀಟಾಗಿ ಸ್ಪ್ರೆಡ್ ಮಾಡಿ, ನಾವು ಮಾಡ್ಕೊಂಡಿರೋಂಥ ಸ್ಟಫಿಂಗು ಕೂಡ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಬಿಕಾಸ್ ಮುಚ್ಚಿದಾಗ ಅದು ಬ್ರೆಡ್ಡಿಂದ ಆಚೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಬ್ರೆಡ್ ತೊಗೊಂಡು ಅದಕ್ಕೂ ಕೂಡ ಬಟರ್ ಅಪ್ಲೈ ಮಾಡಿ, ನೀಟಾಗಿ ಬಟರ್ ಅಪ್ಲೈ ಮಾಡಿದ್ಮೇಲೆ ಅದಕ್ಕೂ ಕೂಡ ಗ್ರೀನ್ ಚಟ್ನಿ ಅಪ್ಲೈ ಮಾಡಿ. ಬಟರ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ, ತುಪ್ಪ ಕೂಡ ಬೇಕಾದರೆ ಯೂಸ್ ಮಾಡ್ಕೋಬೋದು, ಬಟ್ ನನಗೆ ಬಟರ್ ಇಷ್ಟ. ಸೊ ಅದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ಯೂಶ್ವಲಿ ಸ್ಯಾಂಡ್ವಿಚ್ಗೆಲ್ಲ ಬಟರೇ ಹಾಕ್ತಾರೆ. ಸೊ ಅದಕ್ಕೆ ನಾನು ಕೂಡ ಬಟರ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದು ಮುಚ್ಚಕ್ಕೆ ಹೋಗ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಮರ್ತು ಬಿಟ್ಟಿದ್ದೀನಿ ಇನ್ನೊಂದು ಮೇನ್ ಇಂಪಾರ್ಟೆಂಟು. ಸೊ ನನಗೆ ಫ್ಲ್ಯಾಶ್ ಆಯಿತು ಇಮಿಡಿಯೇಟಾಗಿ. ಸೊ ಮೇನ್ ಇಂಪಾರ್ಟೆಂಟ್ ಐಟಮ್ ಏನಂದರೆ ಚೀಸ್.
ಸೊ ಚೀಸ್ ಇಲ್ಲದೆ ಸ್ಯಾಂಡ್ವಿಚ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನಾನು ಮರ್ತೋಗಿತ್ತು. ಸೊ ಅದನ್ನು ಕೂಡ ಹಾಕ್ಕೊಂಡು ಮತ್ತೆ ಮುಚ್ತಾ ಇದ್ದೀನಿ. ಸೊ ಮುಚ್ಚಿಟ್ಟಾದಮೇಲೆ ನೆಕ್ಸ್ಟ್ ಈ ಸ್ಯಾಂಡ್ವಿಚ್ ಮೇಕರ್ಗೆ ನಾವು ಒಂದು ಸ್ವಲ್ಪ ಬಟರ್ ಹಾಕಬೇಕು, ಹಾಗೆ ಫ್ರೈ ಮಾಡಬಾರ್ದು ಆಯಿತಾ. ಸೊ ಅದಕ್ಕೋಸ್ಕರ ಒಂಚೂರು ಬಟರ್ ಹಾಕ್ತಾಯಿದ್ದೀನಿ, ಬಾಟಮ್ಗೆ ಬಟರ್ ಹಾಕ್ಬಿಟ್ಟು ಬ್ರೆಡ್ ಇಟ್ಮೇಲೆ ಬ್ರೆಡ್ ಮೇಲೂ ಕೂಡ ಬಟರ್ ಹಾಕಬೇಕು, ಯಾಕಂದರೆ ನಾವು ಮುಚ್ಚಿದಾಗ ಅದು ಟಾಪ್ಗೂ ಕೂಡ ಅದು ಬಟರು ಸಿಗಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ಬಟರ್ ಹಾಕಿ ನೋಡಿ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ. ಗ್ರೀನ್ ಲೈಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ ಈಗ ಗ್ರೀನ್ ಲೈಟ್ ಬಂದಿದೆ. ಸೊ ಗ್ರೀನ್ ಲೈಟ್ ಬಂದಿದೆ ಅಂದರೆ ಸ್ಯಾಂಡ್ವಿಚ್ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಸ್ಯಾಂಡ್ವಿಚ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಅದನ್ನು ಬೇಕಾದರೆ ಹಾಗೆ ಆದರೂ ತಿನ್ಬೋದು, ಇಲ್ಲ ನಾವು ಕಟ್ ಮಾಡ್ಕೊಂಡು ತಿಂತೀವಿ ಅಂದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಫೈನಲಿ ನಾವು ಕೂಡ ಮನೆಯಲ್ಲಿ ಸ್ಯಾಂಡ್ವಿಚ್ನ ಮಾಡ್ಬೋದು ಅಂತ ಅನಿಸ್ತಿದೆ. ಸೊ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂತು. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಹೀಗೆ ಮಾಡಿ ಕೊಡಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆಲ್ಲ ನಾವು ತರಕಾರಿ ಹಾಕಿರೋದ್ರಿಂದ ತರಕಾರಿ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.